ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ಎಸ್ ಟಿ ಇಸ್ ಕಂಟಿನ್ಯೂ. ಕಳೆದ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ನ ನಾನು 22/5/2024 ಕೊಟ್ಟಿದ್ದೆ. ಸೊ ಎಸ್ ಟಿ ಇಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇವತ್ತು ಈ ಒಂದು ಮೇ ಮಂತನ ಎಂಡ್ವರೆಗೆ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಖಂಡಿತ ನಿಮಗೆ ಕಂಟಿನ್ಯೂ ಆಗಿ ಡೇಟ್ ಸಿಗೋಲ್ಲ. ಸ್ವಲ್ಪ ಅಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಬರ್ತಾಯಿಲ್ಲ ಎಲ್ಲ, ಎಸ್ಪೆಷಲಿ ರೀಸನ್ ಎಲೆಕ್ಷನ್ ಇರೋದ್ರಿಂದ. ಸೊ ಅಲ್ಲೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನಾನು ನಿಮಗೆ ಕರೆಂಟ್ ಅಫೇರ್ಸಾಗಿ ಕೊಡ್ತಾಯಿದ್ದೀನಿ. ಸೊ ಅಪ್ ಟು 31/5/2024 ಅಂದರೆ 31/5/2024 ನಾವು ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಓಕೆ, ಖಂಡಿತ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಖಂಡಿತ ಎಕ್ಸಾಮ್ ರಿಲೇಟೆಡಾಗಿ ನಾನು ಕೊಡ್ತಾಯಿದ್ದೀನಿ. ಸೊ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದು ನೋಟ್ಸ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಫಸ್ಟ್ ಕರೆಂಟ್ ಅಫೇರ್ಸ್ ನೋಡುವಾಗ 24/5/2024 ಶುಕ್ರವಾರದ ಕರೆಂಟ್ ಅಫೇರ್ಸ್ ನೋಡುವಾಗ, ಸೊ ಇಲ್ಲೇನಾಗಿದೆ, ಸಾಕು ಪ್ರಾಣಿಗಳಿಗೂ ಸಹ ಮ್ಯಾಟ್ರಿಮನಿ ಪೋರ್ಟಲನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಟ್ರಿಮನಿ ಪೋರ್ಟಲ್ಲು ಸದ್ಯ ಸಾಕು ನಾಯಿಗಳಿಗೆ ಒಂದು ಸಂಗಾತಿಗಳ ಹುಡುಕಾಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲಿ? ಸೊ ಸಾಕು ಪ್ರಾಣಿಗಳಿಗೆ ಸರಿಯಾದ ಸಂಗಾತಿಯನ್ನು ಹುಡುಕಲು ಕೇರಳ ರಾಜ್ಯದಲ್ಲಿ ಈಗ ಒಂದು ಪೋರ್ಟಲ್ ಆರಂಭಿಸಲಾಗಿದೆ. ಈ ಪೋರ್ಟಲ್ನಲ್ಲಿ ಸಾಕು ಪ್ರಾಣಿಗಳ ಫೋಟೋ ಹಾಗೂ ಅವುಗಳ ಕುರಿತು ಒಂದಷ್ಟು ವಿವರಗಳು ಅದರಲ್ಲಿ ಇರ್ತವೆ. ಸೊ ಕೇರಳದ ಪಶುವೈದ್ಯಕೀಯ ಮತ್ತು ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯ ವಿದ್ಯಾರ್ಥಿಯೊಬ್ಬರ ಆಲೋಚನೆ ಈ ಪೋರ್ಟಲ್ ಹಿಂದೆ ಇದೆ. ಪೋರ್ಟಲ್ ಆರಂಭಿಸುವುದಕ್ಕೆ ವಿಶ್ವವಿದ್ಯಾಲಯ ಬೆಂಬಲ ಸಹ ಇದೆ. ಈ ಫೋಟೋ ಸದ್ಯಕ್ಕೆ ಸಾಕು ನಾಯಿಗಳಿಗೆ ಮಾತ್ರ ಸಂಗಾತಿಯನ್ನು ಆರಿಸಲು ನೆರವನ್ನು ನೀಡುತ್ತೆ. ಈ ಪೋರ್ಟಲ್ಲು, ಸೊ ಇಲ್ಲಿ ಪೋರ್ಟಲ್ ಆಗಬೇಕು ಇಲ್ಲಿ ಕೂಡ. ಸೊ ಈ ಪೋರ್ಟಲ್ ಮಾಡ್ಕೊಳ್ಳಿ ಅದನ್ನು. ಈ ಪೋರ್ಟಲ್ ಸದ್ಯಕ್ಕೆ ಸಾಕು ನಾಯಿಗಳಿಗೆ ಮಾತ್ರ ಸಂಗಾತಿಗಳನ್ನು ಹುಡುಕಲು ನೆರವನ್ನು ನೀಡುತ್ತೆ. ನೆಕ್ಸ್ಟ್ ಬೆಕ್ಕುಗಳಿಗೆ ಇದೇ ಥರ ಬೇರೆ ಬೇರೆ ಸಾಕು ಪ್ರಾಣಿಗಳಿಗೆ ಮಾಡಬೇಕಂತೇಳಿ ಅವರ ಒಂದು ಇಂಟೆನ್ಷನ್ ಇದೆ. ಓಕೆ, ನೆಕ್ಸ್ಟ್ ಎವರೆಸ್ಟ್ ಏರಿದ ಭಾರತದ ಬಾಲಕಿ. ಸೊ ಭಾರತ ಮೂಲದ ಒಂದು ಬಾಲಕಿ ಎವರೆಸ್ಟನ್ನು ಏರಿದ್ದಾರೆ. ಮೌಂಟ್ ಎವರೆಸ್ಟ್ ಪರ್ವತವನ್ನು ನೇಪಾಳ ದಿಕ್ಕಿನಿಂದ ಏರಿದ ಭಾರತ ಮೂಲದ ಅತಿ ಕಿರಿಯ ಪರ್ವತಾರೋಹಿಯ ಮೇರೆಮೆಗೆ 16 ವರ್ಷದ ವಯಸ್ಸಿನ ಕಾಮ್ಯ ಕಾರ್ತಿಕೇಯನ್ ಭಾಜನರಾಗಿದ್ದಾರೆ. ಓಕೆ, ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಈ ಕುರಿತು ಹೇಳಿಕೆ ನೀಡಿದೆ. ಪರ್ವತಾರೋಹಣ ಅವಧಿಯಲ್ಲಿ ಅವರ ಜೊತೆಗೆ ಅವರ ತಂದೆ ನೌಕಾಪಡೆಯ ಕಮಾಂಡರ್ ಎಸ್ ಕಾರ್ತಿಕೇಯನ್ ಸಹ ಇದ್ದರು. ಮೌಂಟ್ ಎವರೆಸ್ಟ್ ಏರಿದ ವಿಶ್ವದ 2ನೇ ಕಿರಿಯ ಭಾರತ ಪ್ರಥಮ ಸಾಹಸಿ ಅಂತೇಳಿ ಈ ಕಾವ್ಯ ಪಾತ್ರರಾಗಿದ್ದಾರೆ. ಸೊ ಇವರು ಮೌಂಟ್ ಎವರೆಸ್ಟ್ ಏರಿದ 2ನೇ ಕಿರಿಯ, ಪ್ರಪಂಚದಲ್ಲಿ ಭಾರತದಲ್ಲಿ ಪ್ರಥಮ. ಓಕೆ, ಯಾರು? ಕಾಮ್ಯ ಕಾರ್ತಿಕೇಯನ್. ಓಕೆ, ನೆಕ್ಸ್ಟ್ ಈರುಳ್ಳಿ ಶೇಖರಣೆಗೆ ವಿಕಿರಣ ತಂತ್ರಜ್ಞಾನದ ಮೊರೆಯನ್ನು ನಾವು ಬಳಸ್ತಾ ಇದ್ದೀವಿ. ಇನ್ಮೇಲೆ ಈರುಳ್ಳಿ ಕೆಡದಂಗೆ ನಾವು ಶೇಖರಣೆಗೆ ವಿಕಿರಣ ತಂತ್ರಜ್ಞಾನದ ಮೊರೆಯನ್ನು ಹೋಗಿದ್ದೀವಿ. ಸೊ ಅಗ್ರಿಕಲ್ಚರ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿ. ಸೊ ವಿಕಿರಣ ತಂತ್ರಜ್ಞಾನ, ಸೊ ಭಾಭಾ ಪರಮಾಣು ಸಂಶೋಧನಾ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ವಿಕಿರಣ ತಂತ್ರಜ್ಞಾನದ ಮೂಲಕ 1,00,000 ಟನ್ನಷ್ಟು ಈರುಳ್ಳಿ ಕಾಪು ದಾಸ್ತಾನು ಮಾಡಲು ಕೇಂದ್ರ ಸರ್ಕಾರ ಏನು ಮಾಡಿದೆ? ನಿರ್ಧಾರ ಮಾಡಿದೆ. ಓಕೆ, ಸೊ ಇನ್ಮೇಲೆ ಈರುಳ್ಳಿ ರೇಟು ಅಪ್ ಆ್ಯಂಡ್ ಡೌನ್ ಆಗಲ್ಲ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡುವಾಗ, ಕರ್ನಾಟಕ ರಾಜ್ಯ ಸರ್ಕಾರವು ಈ ಸ್ಥಳೀಯ ಸಂಸ್ಥೆಗಳ ಹಿಂದುಳಿದ ವರ್ಗಗಳಿಗಿರುವ ರಾಜಕೀಯ ಮೀಸಲಾತಿಯನ್ನು ಖಾತರಿಪಡಿಸಲು ನ್ಯಾಯಮೂರ್ತಿ ಎಂ ಭಕ್ತವತ್ಸಲಂ ಆಯೋಗನ ರಚಿಸಿತ್ತು. ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡಿ. ಕರ್ನಾಟಕ ಸರ್ಕಾರ ಏನು ಮಾಡಿತ್ತು? ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗಗಳಿಗಿರುವ ಈ ಒಂದು ರಾಜಕೀಯ ಮೀಸಲಾತಿಯನ್ನು ಖಾತರಿಪಡಿಸಲು ನ್ಯಾಯಮೂರ್ತಿ ಎಂ ಭಕ್ತವತ್ಸಲಂ ಆಯೋಗವನ್ನು ರಚಿಸಿತ್ತು. ಓಕೆ, ಇವರೇ ನ್ಯಾಯಮೂರ್ತಿ ಎಂ ಭಕ್ತವತ್ಸಲಂ. ಓಕೆ, ನೆಕ್ಸ್ಟ್ 25/5/2024 ಶನಿವಾರ ಕರೆಂಟ್ ಅಫೇರ್ಸ್ ನೋಡುವಾಗ, ಸೊ ಮೈಸೂರಿನ ಒಬ್ಬ ನಿರ್ದೇಶಕರಿಗೆ ಪ್ರತಿಷ್ಠಿತ ಖಾನ್ ಪ್ರಶಸ್ತಿ ದೊರೆತಿದೆ. ಮೈಸೂರಿನ ಡಾಕ್ಟರ್ ಚಿದಾನಂದ್ ಎಸ್ ನಾಯಕ್ ಇವರೇ. ಸೊ ಡಾಕ್ಟರ್ ಚಿದಾನಂದ್ ಎಸ್ ನಾಯಕ್ ನಿರ್ದೇಶಿಸಿರುವ ಸೂರ್ಯಕಾಂತಿ ಹೂವಿಗೆ ಮೊದಲು ಗೊತ್ತಾಗಿದ್ದು ನಮ್ಮ ಕನ್ನಡ ಕಿರುಚಿತ್ರ ಅದು. ಸೊ ಈ ಒಂದು ಕನ್ನಡ ಕಿರುಚಿತ್ರಕ್ಕೆ ಪ್ರತಿಷ್ಠಿತ 77ನೇ ಕಾನ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ. ಇದು ಭಾರತಕ್ಕೆ ಸಿಕ್ಕ ಅತಿದೊಡ್ಡ ಗೌರವ ಕೂಡ ಹೌದು. ಈ ಕಿರುಚಿತ್ರಕ್ಕೆ ಮೊದಲ ಬಹುಮಾನವಾಗಿ 15,000 ಯೂರೋ ಸಿಗಲಿದೆ ಅಂತ ಹೇಳಲಾಗ್ತದೆ. ಅಂದರೆ ಸೊ ಭಾರತ ನಗದು ಕಂಪೇರ್ ಮಾಡಿಕೊಂಡ್ರೆ 13.5 ಲಕ್ಷ. ಓಕೆ, ನೆಕ್ಸ್ಟ್ ಡಿ ಕಿಸಾನ್ ವಾಹಿನಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿರೂಪಕರ ಸದ್ದನ್ನು ಮಾಡ್ತಾಯಿದ್ದಾರೆ.
ಸೊ ಡಿ ಕಿಸಾನ್ ಸುದ್ದಿವಾಹಿನಿ ಇದೆಯಲ್ವಾ, ಸೊ ವಾರ್ತಾ ಪ್ರಸಾರ ಇಲಾಖೆದು, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಿರೂಪಕರ ಸದ್ದು ನಡೀತಾ ಇದೆ. ಸೊ ಡಿ ಕಿಸಾನ್ ಗೆಟ್ಸ್ ಎ ಮೇಕ್ ಓವರ್. ಓಕೆ, AI ಆ್ಯಂಕರ್ಸ್, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆ್ಯಂಕರ್ಸ್ ಬರ್ತಾ ಇದ್ದಾರೆ. ಅನ್ನದಾತರಿಗೆ ಮೀಸಲಾದಂತಹ ದೂರದರ್ಶನದ ಕಿಸಾನ್ ವಾಹಿನಿಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸುದ್ದಿ ನಿರೂಪಕರು AI ಆ್ಯಂಕರ್ಸ್ ಪರಿಚಯಕ್ಕೆ ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯ ಮುಂದಾಗಿದೆ. ಸೊ ಅದರಲ್ಲಿ ಒಬ್ಬರ ಹೆಸರು ಕ್ರಿಶ್, ಇನ್ನೊಬ್ಬರ ಹೆಸರು ಭೂಮಿ. AI ಕ್ರಿಶ್ ಹಾಗೂ AI ಭೂಮಿ ಹೆಸರಿನ ಈ ಕೃತಕ ಸುದ್ದಿವಾಚಕರು ಈ ಭಾರತ ಹಾಗೂ ವಿದೇಶಿ ಸೇರಿದಂತೆ 50 ಭಾಷೆಗಳಲ್ಲಿ ಸುದ್ದಿ ಓದಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದೇ 26ರಿಂದ ಕೃಷಿಗೆ ಸಂಬಂಧಿಸಿದ ಸುದ್ದಿಗಳನ್ನು ವಾಚಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಓಕೆ, ನೆಕ್ಸ್ಟ್ 28/5/2024 ಮಂಗಳವಾರ ಕಂಡ ಪ್ರಶ್ನೆ ನೋಡುವಾಗ, ರಿಮಲ್ ಚಂಡಮಾರುತ ಏನು ಮಾಡಿದೆ? 2 ಲಕ್ಷ ಜನರನ್ನು ಅತಂತ್ರ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ 6 ಜನ, ನೆರೆಯ ಬಾಂಗ್ಲಾದೇಶದಲ್ಲಿ 10 ಜನ ಸತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 6 ಹಾಗೂ ನೆರೆಯ ಬಾಂಗ್ಲಾದೇಶದಲ್ಲಿ 10 ಜನ ಸಾವನ್ನು ಅನುಭವಿಸಿದ್ದಾರೆ. ಬಾಂಗ್ಲಾದೇಶ ಮಾಡಿಕೊಳ್ಳಿ ಇದನ್ನು, ಬಾಂಗ್ಲಾದೇಶದಲ್ಲಿ. ಓಕೆ, ರಿಮಲ್ ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರುವ ರಿಮಲ್ ಚಂಡಮಾರುತವು ಪಶ್ಚಿಮ ಬಂಗಾಳದ ಕರಾವಳಿ ಪ್ರದೇಶ ಹಾಗೂ ನೆರೆಯ ಬಾಂಗ್ಲಾದೇಶದಲ್ಲಿ ಹಾನಿಯನ್ನು ಉಂಟುಮಾಡಿ ಒಟ್ಟು 16 ಮಂದಿ ಮೃತಪಟ್ಟಿದ್ದಾರೆ. ಸೊ ರಿಮಲ್ ಮಾಡ್ಕೊಳ್ಳಿ. ರಿಮಲ್ ಎಂಬುದು ಒಂದು ಅರೇಬಿಕ್ ಪದ, ಆರೋಗ್ಯ ಪದ ಆಗಿದೆ. ಅದು ಒಂದು ಏನದು ಅರೇಬಿಕ್ ಪದ. ರಿಮಲ್ ಎಂಬುದು ಒಂದು ಅರೇಬಿಕ್ ಪದ, ಇದರ ಅರ್ಥ ಮರಳು ಎಂದು ಆಗಿದೆ. ಸೊ ರಿಮಲ್ ಎಂಬುದು ಒಂದು ಅರೇಬಿಕ್ ಪದ ಆಗಿದ್ದು ಇದರ ಅರ್ಥ ಮರಳು ಎಂಬುದಾಗಿದೆ ಎಂದು ಹಿಂದೂ ಮಹಾಸಾಗರ ವಲಯದಲ್ಲಿ ಚಂಡಮಾರುತಗಳ ಹೆಸರು ಸೂಚಿಸುವ ವ್ಯವಸ್ಥೆ ಇದರ ಮಾಹಿತಿಯನ್ನು ನೀಡಿದೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ. ಇದು ಅರೇಬಿಕ್ ಪದ ಮಾಡ್ಕೊಳ್ಳಿ, ಇದು ರಿಮಲ್ ಮಾಡ್ಕೊಳ್ಳಿ. ಓಕೆ, ರಿಮಲ್. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡುವಾಗ, ಸೊ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದರ ಮುಖ್ಯಸ್ಥರು ಯಾರು? ಸಮೀರ್ ವಿ ಕಾಮತ್ ಅಂತೇಳಿ. ಓಕೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದರ ಮುಖ್ಯಸ್ಥರು ಸಮೀರ್ ವಿ ಕಾಮತ್ ಅಂತೇಳಿ. ಓಕೆ, 29/5/2024 ಬುಧವಾರ ಕನ್ನಡ ಪ್ರಶ್ನೆ ನೋಡುವಾಗ, ಸೊ 2 ಬಾರಿ ಪರ್ವತಾರೋಹಣ ಇತಿಹಾಸ ಸೃಷ್ಟಿಸಿದ ಸತ್ಯದೀಪ್. 2 ಬಾರಿ ಪರ್ವತಾರೋಹಣವನ್ನು ಮಾಡಿದ್ದಾರೆ ಅಟ್ ಎ ಟೈಮಲ್ಲಿ. ಸೊ ಅವ್ರು ಯಾರಂದರೆ ಸತ್ಯದೀಪ್ ಅಂತೇಳಿ. ಓಕೆ, ಇವರೇ ಸತ್ಯದೀಪ್. ಭಾರತೀಯ ಪರ್ವತಾರೋಹಿ ಸತ್ಯದೀಪ ಗುಪ್ತಾ ಅವರು ಒಂದು ಋತುಮಾನದಲ್ಲಿ 2 ಬಾರಿಗೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸ್ ಪರ್ವತಗಳನ್ನು ಏರುವ ಮೂಲಕ ಇತಿಹಾಸವನ್ನು ಬರೆದಿದ್ದಾರೆ. ಅಲ್ಲದೆ ಅವರು 2 ಪರ್ವತಗಳನ್ನು 11 ಗಂಟೆ 11 ನಿಮಿಷಗಳಲ್ಲಿ ಏರಿದ ಪ್ರಥಮ ಭಾರತೀಯ ಹೆಗ್ಗಳಿಕೆಗೆ ಸಹ ಇವರು ಪಾತ್ರರಾಗಿದ್ದಾರೆ. ಓಕೆ, ಯಾರು? ಸತ್ಯದೀಪ ಗುಪ್ತಾ. ಓಕೆ, ನೆಕ್ಸ್ಟ್ 30/5/2024 ಗುರುವಾರ ಕನ್ನಡ ಪ್ರಶ್ನೆ ನೋಡುವಾಗ, ರುದ್ರ M2 ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ರುದ್ರ M2 ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ಸೊ ಒರಿಸ್ಸಾ ಕರಾವಳಿಯಲ್ಲಿ ವಾಯುಪಡೆಯ ಯುದ್ಧ ವಿಮಾನ ಸುಖಾಯ್ 30 Mk1 ಬಳಸಿ ರುದ್ರ M2 ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ. ಸೊ ಈ ಕ್ಷಿಪಣಿಯನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಯುದ್ಧ ವಿಮಾನಗಳಿಂದ ಉಡ್ಡಯನ ಮಾಡಬಹುದಾದ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಭೂಮಿಯ ಮೇಲಿರುವ ಶತ್ರುಪಾಳ್ಯದ ಹಲವು ಬಗೆಯ ಸ್ವತ್ತುಗಳನ್ನು ನಾಶ ಮಾಡುವ ಉದ್ದೇಶದಿಂದಲೇ ಈ ಒಂದು ರುದ್ರ M2 ಕ್ಷಿಪಣಿಯನ್ನು ಅಭಿವೃದ್ಧಿಯನ್ನು ಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೋಡುವಾಗ, 30 ಟೈಮ್ಸನ್ನು ಮೌಂಟ್ ಎವರೆಸ್ಟನ್ನು ಹೇರಿದವರು ಇವರ ಹೆಸರೇನು? ನೇಪಾಳದವರು ಶೆರ್ಪಾ ಕಾಮಿ ರೀಟಾ ಅನ್ನೋರು. 30 ಬಾರಿ ಮೌಂಟ್ ಎವರೆಸ್ಟ್ ಆರೋಹಣ ಮಾಡಿ ದಾಖಲೆ ಬರೆದಿರುವ ನೇಪಾಳದ ಶೆರ್ಪ್ ಕಾಮಿ ರೀಟಾ. ಓಕೆ, ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಜೊತೆಗೆ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೀನಿ. ಸೊ ಏನು ಇಂಪಾರ್ಟೆಂಟ್ ಅಂತ ನೋಟ್ಸ್ ಮಾಡ್ಕೊಳ್ಳೋದನ್ನು ಖಂಡಿತ ಯಾರು ಮರಿಬೇಡಿ. ಓಕೆ, ನೆಕ್ಸ್ಟ್ 31/5/2024 ಶುಕ್ರವಾರ ಕನ್ನಡ ಪ್ರಶ್ನೆ ನೋಡುವಾಗ, ಅಗ್ನಿಬಾಣ ರಾಕೆಟ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ. ಇದು ಒಂದು ಖಾಸಗಿ ನವೋದ್ಯಮ ಸಂಸ್ಥೆ ಭಾರತದಲ್ಲಿ. ಓಕೆ, ಸೊ ಖಾಸಗಿ ನವೋದ್ಯಮ ಅಗ್ನಿಕುಲ್ ಕಾಸ್ಮಸ್ ಇದರಿಂದ ನಿರ್ಮಿತವಾದ ರಾಕೆಟ್. ಇದು ಇಸ್ರೋಯಿಂದ ನಿರ್ಮಿತವಾಗಿಲ್ಲ, ಇದೊಂದು ಪ್ರೈವೇಟ್ ಸೆಕ್ಟರಲ್ಲಿ ನಿರ್ಮಿತವಾದಂಥ ಒಂದು ರಾಕೆಟ್. ಇದರ ಹೆಸರು ಅಗ್ನಿಕುಲ ಕಾಸ್ಮಸ್. ಸೊ ಇದರ ಹೆಸರು ಅಗ್ನಿ ಬಾಣ ಅಂತೇಳಿ. ಇದನ್ನು ತಯಾರು ಮಾಡಿರೋದು ಒಂದು ಸಂಸ್ಥೆ ಯಾವುದಂದರೆ ಅಗ್ನಿಕುಲ ಕಾಸ್ಮಸ್. ಓಕೆ, ಅಗ್ನಿ ಬಾಣ ಅದರ ಹೆಸರು. ಇದನ್ನು ಒಂದು ನಿರ್ಮಿಸಿರುವುದು ಅಗ್ನಿಕುಲ ಕಾಸ್ಮಸ್, ಖಾಸಗಿ ನವೋದ್ಯಮ. ಚೆನ್ನೈ ಮೂಲದ ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮ ಅಗ್ನಿಕುಲ ಕಾಸ್ಮಸ್, ಸ್ವಲ್ಪ ಕಾಸ್ಮಸ್ ಆಗಿತ್ತಪ್ಪ, ಇದನ್ನು ಸರ್ ಮಾಡ್ಕೊಳ್ಳಿ. ಕಾಸ್ಮಸ್ ಅಭಿವೃದ್ಧಿಪಡಿಸಿರುವಂತಹ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಹೊಂದಿರುವ ಅಗ್ನಿಬಾಣ ರಾಕೆಟನ್ನು
ಅದರ ಒಂದು ಪರೀಕ್ಷಾರ್ಥ ಪ್ರಯೋಗವನ್ನು ಸಂಸ್ಥೆ ಗುರುವಾರ ಯಶಸ್ವಿಯಾಗಿ ನೆರವೇರಿಸಿತು. ಶ್ರೀಹರಿಕೋಟದಲ್ಲಿರುವ ತನ್ನದೇ ಉಡಾವಣೆ ನೆಲೆಯಿಂದ ಸಂಸ್ಥೆಯು ಈ ರಾಕೆಟನ್ನು ಉಡಾವಣೆ ಮಾಡಿತು. ಇದು ನೋಡಿ ವೆರಿ ಇಂಪಾರ್ಟೆಂಟು. 3D ತಂತ್ರಜ್ಞಾನವನ್ನು ಈ ಒಂದು ಅಗ್ನಿಕುಲ ಕಾಸ್ಮಸ್ ರಾಕೆಟ್ ನಿರ್ಮಿಸಿದೆ. ಅಂದರೆ ಈ ಅಗ್ನಿಕುಲ ಕಾಸ್ಮಸ್ ರಾಕೆಟ್ ಕಂಪನಿ ಏನು ಮಾಡಿದೆ, 3D ತಂತ್ರಜ್ಞಾನ ಬಳಸಿ ಈ ರಾಕೆಟನ್ನು ನಿರ್ಮಿಸಿದೆ. ಇಂತಹ ರಾಕೆಟನ್ನು ಅಭಿವೃದ್ಧಿಪಡಿಸಿರುವ ಭಾರತದ ಖಾಸಗಿ ಕ್ಷೇತ್ರದ 2ನೇ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಾತ್ರಕ್ಕೆ ಈ ಒಂದು ಅಗ್ನಿಕುಲ ಕಾಸ್ಮಸ್ ಪಾತ್ರವಾಗಿದೆ. ಓಕೆ, ಇಷ್ಟು ಕರೆಂಟ್ ಅಫೇರ್ಸು ಈ ಮಂತ್ಗೆ ಮೇ ತಿಂಗಳದು. ಸೊ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾನು ಕೊಟ್ಟಿದ್ದೀನಿ. ಯಾಕಂದರೆ ನಿಮಗೆ ರೆಗ್ಯುಲರ್ ಡೇಟಲ್ಲಿ ಕರೆಂಟ್ ಅಫೇರ್ಸ್ ಸಿಗ್ತಾಯಿಲ್ಲ. ಯಾಕಂದರೆ ಅಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡೈಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಅನಿಸೋದು ಯಾವ ಸಿಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಏನು ಇಂಪಾರ್ಟೆಂಟ್ ಇರುತ್ತೆ ಯಾವ ಡೇಟಿಗೆ ಅದನ್ನು ಕೊಡ್ತಾ ಹೋಗ್ತೀನಿ. ಖಂಡಿತ ನಿಮಗೇನು ಇಂಪಾರ್ಟೆಂಟ್ ಅನಿಸೋದು ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಒಂದು ಯೂಸ್ಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ನಾನು ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ಖಂಡಿತ ನಿಮಗೆಲ್ಲರಿಗೂ ಬೆನಿಫಿಟ್ ಆಗುತ್ತೆ. ಸೊ ಖಂಡಿತ ನಿಮಗೆ ಬೆನಿಫಿಟ್ ಆದರೆ ಖಂಡಿತ ಬೇರೆಯವ್ರಿಗೆ ಸಹ ಅದನ್ನು ಶೇರ್ ಮಾಡಿ ನನ್ನ ಚಾನಲ್ ಬೆಳಲಿಕ್ಕೆಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಕನ್ನಡ ಅಫೇರ್ಸ್ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.